ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೆಯ್ಟ್ ಬಂದು 80.90 ಇದೆ. ಸೊ ಡೇ 21 ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇದು ಡೇ 1 ಆಗಿರುತ್ತೆ. ಎದ್ದ ತಕ್ಷಣ ಫಸ್ಟು ನಾರ್ಮಲ್ 1 ಲೋಟ ಅಷ್ಟು ವಾಟರ್ ಕುಡಿತಾ ಇದ್ದೀನಿ. ಸೊ ನೀವು ಕೂಡ ಹಾಗೆ ಕುಡಿಬೇಕು. ಇದು ಎಕ್ಸಸೈಸ್ ಬಂದು ನಿಮಗೆ ಬೆಲ್ಲಿ ಫ್ಯಾಟ್ಗೆ. ಇದನ್ನು 10 ನಿಮಿಷ ಇದೇ ಎಕ್ಸಸೈಸ್ ಮಾಡ್ಕೊಳ್ಳಿ, ಇಲ್ಲ 100 ಸಲ ಈ ಎಕ್ಸಸೈಸ್ ಮಾಡಿ. ಇದು ಕೂಡ ನಿಮಗೆ ಬೆಲ್ಲಿ ಫ್ಯಾಟ್ನ ಕರಗಿಸುತ್ತೆ ಮತ್ತು ಆರ್ಮ್ಸ್ಗೆ ಸಣ್ಣ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಕೂಡ 10 ನಿಮಿಷ ನೀವು ಮಾಡ್ಕೊಳ್ಬೋದು, ಇಲ್ಲ 100 ಟೈಮ್ಸ್ ಇಟ್ಕೊಂಡು ನೀವು ಈ ಎಕ್ಸಸೈಸ್ನ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಬೆಲ್ಲಿ ಫ್ಯಾಟು ಕರಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈ ಒಂದು ಎಕ್ಸಸೈಸ್ ಕೂಡ ಅಷ್ಟೇ, ಇದನ್ನು ಒಂದು 10 ನಿಮಿಷ ಮಾಡಿ. ನಿಮ್ಮ ಹಿಪ್ಸ್ ಕೂಡ ಸೊಂಟ ಸಣ್ಣ ಆಗುತ್ತೆ ಆ್ಯಂಡ್ ನಿಮ್ಮ ಬ್ಯಾಕ್ ಪೇನ್ ಏನಾದರೂ ಇದ್ರೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಡೈಲಿ ಈ 3 ಎಕ್ಸಸೈಸನ್ನಾದರೂ ಫಾಲೋ ಮಾಡಿ 10 ನಿಮಿಷ ಮಾಡಿ. ಸೊ ನಾನು ಕೂಡ ಇದನ್ನೇ ಫಾಲೋ ಮಾಡ್ತಾ ಇರ್ತೀನಿ. ಅದಾದ ನಂತರ ಒಂದು ಡಿಟಾಕ್ಸ್ ವಾಟರ್ ಎವ್ರಿ ಡೇ ಇದನ್ನೇ ತೊಗೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ನೆನೆಸಿಟ್ಕೊಂಡಿರಿ. ಚೆನ್ನಾಗಿ ನೀರು ಕಾಯಿಸ್ಕೊಳ್ಳಿ 1 ಲೋಟ. ಅದಕ್ಕೆ ಸಬ್ಜಾ ಸೀಡ್ಸು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು, ಬೇಕಿದ್ದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಸೇರಿಸಿ. ತುಂಬ ಹೀಟ್ ಆಗುತ್ತೆ ಅನ್ನೋರು ಜೇನುತುಪ್ಪನ ಅವಾಯ್ಡ್ ಮಾಡ್ಬೋದು, ಸ್ಕಿಪ್ ಮಾಡ್ಬೋದು. ಸೊ ಎವ್ರಿ ಡೇ ಇದೊಂದೇ ಡಿಟಾಕ್ಸ್ ಡ್ರಿಂಕ್ನ ಟ್ರೈ ಮಾಡಿ. ದಿನ ಒಂದೊಂದು ಮಾಡ್ಕೊಂಡು ಕುಡಿಯೋಕ್ಕೆ ಬೇಜಾರು ಅನ್ನೋರು ದಿನ ಇದೇ ಥರ ಒಂದೇ ಸಲ ನಿಂಬೆ ಹಣ್ಣು ತಂದು ಇಟ್ಕೊಳ್ಳಿ, ಒಂದು 7-8 ಸಬ್ಜಾ ಸೀಡ್ಸ್ ತರಿಸಿರ್ತೀರಲ್ವ. ಸೊ ಸಿಂಪಲ್ಲಾಗಿ ಮಾಡುವಂಥ ಒಂದು ಡಿಟಾಕ್ಸ್ ಡ್ರಿಂಕು. ಈ 21 ದಿನದಲ್ಲಿ ನಾನು ಕೂಡ ಇದನ್ನು ಒಂದನ್ನೇ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಡಿಟಾಕ್ಸ್ನ ತಗೊಳ್ಳಿ. ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಓಟ್ಸ್ ಹಾಕ್ಕೊಂಡಿದ್ದೀನಿ. ಸೊ ಒಬ್ಬರಿಗೆ 3 ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ. ಹಾಲು ಅಂದರೆ ತೆಳು ಹಾಲು ತೊಗೋಬೇಕು, ತುಂಬ ಫ್ಯಾಟ್ ಇರೋವಂಥದ್ದು ತೊಗೋಬಾರ್ದು. ಹಾಲನ್ನ ಕಾಯಕ್ಕಿಟ್ಟಿದ್ದೀನಿ. ನಿಮಗೆ ಬೇಕಾದಂಥ ಫ್ರೂಟ್ಸ್ ಬನಾನಾ, ಆ್ಯಪಲ್, ದಾಳಿಂಬೆ ಅಂದರೆ ಲೋ ಕ್ಯಾಲರಿ ಫ್ರೂಟ್ಗಳನ್ನು ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸು. ಓಟ್ಸ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಹಾಲನ್ನು ಕೂಡ ಬಿಸಿಯಾಗಿದೆ. ಸೊ ಓಟ್ಸ್ಗೆ ಹಾಲು ಹಾಕಿ ನೆನೆಯೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಈ ಥರದ್ದು ನೆನೆಯೋಕ್ಕೆ ಬಿಡಬೇಕು. ಅದಾದ ನಂತರ ನಾವು ತೊಗೊಂಡಿರುವಂಥ ಅರ್ಧ ಬನಾನಾ, ಅರ್ಧ ಆ್ಯಪಲ್, ದಾಳಿಂಬೆ ಮತ್ತು ಡ್ರೈ ಫ್ರೂಟ್ಸ್ ವಿತ್ ಸೀಡ್ಸ್ ಎಲ್ಲ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ನಾನು ಹೇಳಿದ್ನಲ್ವ ಮೀಶೋಲ್ಲಿ ತರಿಸಿದ್ದೆ ಅಂತ, ಅದು ಮಿಕ್ಸ್ಡ್ ಹಾಕ್ಕೊಳ್ತಾ ಇದ್ದೀನಿ. ಸಬ್ಜಾ ಸೀಡ್ಸ್ 1 ಟೇಬಲ್ ಸ್ಪೂನಷ್ಟು. ಬೇಕಿದ್ದರೆ ಹನಿ ಹಾಕ್ಕೊಳ್ಳಿ, ಇಲ್ಲ ಹಾಗೆ ಕೂಡ ಕುಡಿಬೋದು. ಫ್ರೂಟಿ ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಈ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ವೆಯ್ಟ್ ಲಾಸ್ಗೆ ಈ ಬ್ರೇಕ್ಫಾಸ್ಟ್ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಇದಿಷ್ಟು ನಾನು ತಿನ್ನಲ್ಲ, ಅಂದರೆ ಮನೇಲಿ ನನ್ನ ಮಗ, ಹಸ್ಬೆಂಡು. ನೋಡಿ ಕ್ವಾಂಟಿಟಿ ಕಮ್ಮಿನೂ ತಿನ್ಬೋದು, ನೀವು ಜಾಸ್ತಿ ತಿಂದರೂ ಕೂಡ ಏನು ನಿಮಗೆ ವೆಯ್ಟು ಗೇನ್ ಆಗಲ್ಲ ಇದು. ಬಟ್ ಫ್ರೂಟ್ಸ್ಗಳು ಇಷ್ಟೇ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಳಿ. ಲೋ ಕ್ಯಾಲರಿ ಫ್ರೂಟ್ ಇದೆಲ್ಲ. ಸೊ ಹೈ ಕ್ಯಾಲರಿ ಫ್ರೂಟ್ನ ಹಾಕ್ಕೊಂಡು ತಿಂದಾಗ ನಿಮಗೆ ವೆಯ್ಟ್ ಗೇನ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ನೆನೆಯೋಕ್ಕೆ ಬಿಡಿ. ಅದಾದಮೇಲೆ ನೀವು ಬ್ರೇಕ್ಫಾಸ್ಟ್ನ ತಿನ್ಕೊಳ್ಳಿ. ಬ್ರೇಕ್ಫಾಸ್ಟ್ನ ನಾನು 8 ಗಂಟೆಗೆ ತಿಂದ್ಕೊಂಡೆ. ಸೊ ಸ್ಕೂಲ್ಗೆ ಹೋಗಬೇಕಲ್ವ, ಸೊ ಹಾಗಾಗಿ ನಿಮಗೆ ಯಾವ ಕಂಫರ್ಟೇಬಲ್ ಟೈಮ್ ಇರುತ್ತೋ ಆ ಟೈಮಲ್ಲಿ ನೀವು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಬೋದು. ಒಂದೇ ಟೈಮ್ನ ಫಾಲೋ ಮಾಡಿ. ನೀವು ಫಸ್ಟ್ ಡೇ ಯಾವ ಟೈಮಲ್ಲಿ ಬ್ರೇಕ್ಫಾಸ್ಟು ತಿನ್ಕೊಳ್ತೀರೋ ಆ ಟೈಮ್ನ ಎವ್ರಿ ಡೇ ಫಾಲೋ ಮಾಡಿ. 10 ಗಂಟೆ ಒಳಗಡೆ ನೀವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಅದಾದ ನಂತರ ನಾನು ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಊಟ ತಗೊಳ್ತಾ ಇಲ್ಲ, ನಾನು ಬರೀ ಸಲಾಡ್ ತಗೋತಾ ಇದ್ದೀನಿ. 1 ಈರುಳ್ಳಿ, 1 ಟೊಮ್ಯಾಟೊ, ಅಂದರೆ 1 ಹಿಡಿಯಷ್ಟು ಮೊಳಕೆ ಕಾಳು, ಹೆಸರು ಕಾಳನ್ನು ಮೊಳಕೆ ಕಾಳು ಬರೆಸಿಟ್ಟಿದ್ದೆ. ಸೊ ಈಗ ಅದಕ್ಕೆ 1 ಟೊಮ್ಯಾಟೊ, 1 ಈರುಳ್ಳಿ, 1 ಕ್ಯಾರೆಟು, ಅರ್ಧ ಸೌತೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಲೋ ಕ್ಯಾಲರಿ ಇರುವಂಥ ತರಕಾರಿಗಳು. ಸೊ ನೀವು ಇದನ್ನು 1 ಬೌಲಷ್ಟು ಆರಾಮಾಗಿ ಸಲಾಡನ್ನ ತಿನ್ಕೊಳ್ಬೋದು. ಸ್ವಲ್ಪ ದಾಳಿಂಬೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಫ್ಲೇವರ್ಗೆ ಇಲ್ಲಿ ಹುಣಸೆ ಹಣ್ಣಿನ ರಸ ಮತ್ತು ಸ್ವಲ್ಪ ಧನಿಯಾ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೆ ನಾನು. ಒಂದು ಅರ್ಧ ನಿಂಬೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗೀಗ ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಒಂದು ಹೆಲ್ದಿ ಸಲಾಡ್, ಪ್ರೋಟೀನ್ ಇರುವಂಥ ಹೆಲ್ದಿ ಸಲಾಡ್ ರೆಡಿ ಆಗುತ್ತೆ. ನೋಡಿ, ನಾನು ಆ ಬೌಲಲ್ಲಿ 1 ಬೌಲ್ನ ಮಧ್ಯಾಹ್ನದ ಊಟಕ್ಕೆ ಸಲಾಡನ್ನ ತಗೊಂಡೆ. ಈ ಸಲಾಡ್ ಪ್ಲೇಸಲ್ಲಿ ನೀವು ಚಪಾತಿ ತಿನ್ಕೋಬೋದು, ರೈಸ್ ತಿನ್ಬೋದು. ರೈಸ್ ಕೂಡ ಸ್ವಲ್ಪ ಕ್ವಾಂಟಿಟಿ ಇರಬೇಕು. ಚಪಾತಿ ತೊಗೊಂಡ್ರೆ 2 ಚಪಾತಿ ತಿನ್ಬೋದು. ದೋಸೆ ತೊಗೊಂಡ್ರೆ 2 ದೋಸೆ ತೊಗೋಬೋದು, ಅದು ರಾಗಿ ದೋಸೆ.
ರಾಗಿ ದೋಸೆ ಪ್ರೋಟೀನ್ ದೋಸೆನ ನೀವು ರಿಪ್ಲೇಸ್ ಕೂಡ ಮಾಡ್ಕೊಳ್ಬೋದು. ಸೊ ಹೊಟ್ಟೆ ತುಂಬಲ್ಲ ಅನ್ನೋರು ನೋಡಿ, ಈ ಓಲೆ ಮೀಶೋಲ್ಲಿ ತರಿಸ್ಕೊಂಡಿದ್ದು, ಅಂದರೆ ಫುಲ್ ಸೆಟ್ ಬರುತ್ತೆ. ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಹಾಕಿ. ಈಗ ಸಂಜೆ ಸ್ನ್ಯಾಕ್ಸ್ಗೆ ನಾನು ಏನು ತೊಗೊಳ್ತಾ ಇಲ್ಲ, ಜಸ್ಟ್ ಗ್ರೀನ್ ಟೀ ತೊಗೊಳ್ತಾ ಇದ್ದೀನಿ. 1 ಲೋಟ ಅಷ್ಟು ನೀರು ಇಟ್ಬಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಟೀ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಟೀ ಲಿಂಕ್ ಬೇಕನ್ನೋರು ಗ್ರೀನ್ ಟೀ ಲಿಂಕ್ ಅಂತ ನನಗೆ ಹಾಕಿ, ತುಂಬ ಚೆನ್ನಾಗಿದೆ, ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ರೀತಿ ಕಲರ್ ಬಿಟ್ಕೊಳ್ಳುತ್ತೆ. ಸೊ 1 ಕಪ್ಪಷ್ಟು ಗ್ರೀನ್ ಟೀನ ಕುಡಿತಾ ಇದ್ದೀನಿ. ನೀವು ಇದನ್ನು 1 ಟೈಮ್ ಅಥವಾ 2 ಟೈಮ್ 3 ಟೈಮ್ವರೆಗೂ ಕುಡಿಬೋದು. ನಂಗೆ ಟೈಮ್ ಇಲ್ಲದಕ್ಕೆ ಮಧ್ಯಾಹ್ನ ಮಾತ್ರ ತೊಗೊಂಡೆ ಸಂಜೆ ಸ್ನ್ಯಾಕ್ಸ್ಗೆ. 1 ಲೋಟ ಅಷ್ಟು ಗ್ರೀನ್ ಟೀನ ಕುಡಿದು ನನ್ನ ಸ್ನ್ಯಾಕ್ಸ್ ಟೈಮ್ನ ಮುಗಿಸ್ಕೊತಾ ಇದ್ದೀನಿ. ಸ್ನ್ಯಾಕ್ಸಿಗೆ ಹಸು ತಡ್ಕೊಳಕ್ಕಾಗಲ್ಲ ಅನ್ನೋರು ಮಖಾನನ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಪೆಪ್ಪರ್ ಎಲ್ಲ ಹಾಕ್ಕೊಂಡು ಮುಂದೆ ತೋರಿಸ್ತೀನಿ ನಾನು ರೆಸಿಪಿಗಳು, ತಿನ್ಬೋದು. ಇಲ್ಲ ಹೊರಗಡ್ಲೆ ತಿನ್ಬೋದು, ಇಲ್ಲ ಫ್ರೂಟ್ಸ್ ಆ್ಯಪಲ್ಲು ಆರೆಂಜ್ ಈ ಥರದ ಫ್ರೂಟ್ಸ್ನು ಕೂಡ ತಗೊಳ್ಬೋದು. ರಾತ್ರಿ ಊಟಕ್ಕೆ ನಾನು 2 ಚಪಾತಿ, ಯಾಕೆಂದರೆ ಬೆಳಗ್ಗೆಯಿಂದ ಲೈಟ್ ಫುಡ್ ತೊಗೊಂಡಿದ್ದೀನಿ. ಸೊ ರಾತ್ರಿಗೆ ಬೇಕಿದ್ರೆ ನೀವು ಲಿಕ್ವಿಡ್ ಫುಡ್ ಕೂಡ ತೊಗೋಬೋದು, ಇಲ್ಲ ಈ ಥರ ಮೀಲ್ನ ತೊಗೊಳ್ಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಪಲ್ಯ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಮೀಡಿಯಮ್ ಸೈಜ್ 2 ಚಪಾತಿ, ಮೊಸರು, ಸೌತೆಕಾಯಿ, ಸ್ವಲ್ಪ ಉಪ್ಪಿನಕಾಯಿ ಈ ಥರದ್ದು ಇರಲೇಬೇಕು. ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ದಿನ ತುಪ್ಪ ಕೂಡ ನೀವು ಬಳಸ್ಬೋದು. ಜಾಸ್ತಿ ತಗೊಳ್ಬೇಡಿ ತುಪ್ಪನ. ಅರ್ಧ ಟೇಬಲ್ ಸ್ಪೂನಷ್ಟು ತಿನ್ನೋದ್ರಿಂದ ನಿಮಗೇನು ಸಮಸ್ಯೆ ಆಗೋದಿಲ್ಲ. ನಮ್ಮ ಬಾಡಿಗೆ ಎಲ್ಲ ಥರ ನ್ಯೂಟ್ರಿಷಿಯನ್ಸ್ ಕೂಡ ಸಿಗಬೇಕು. ಸೊ ರಾತ್ರಿ ಊಟ ನಾನು ಬೆಳಗ್ಗೆಲ್ಲ ಲೈಟ್ ಫುಡ್ ತೊಗೊಂಡಿರೋದಕ್ಕೆ ರಾತ್ರಿ ಈ ಥರ ಫುಡ್ ತೊಗೋತಾ ಇದ್ದೀನಿ. ಇದ್ರ ಬದಲಾಗಿ ಇಲ್ಲ ನಮಗೆ ಬೇಗ ಡೈಜೆಷನ್ ಆಗಲ್ಲ ಅನ್ನೋರು ಲಿಕ್ವಿಡ್ ಫುಡ್ನ ತೊಗೋಬೋದು. ವಿತೌಟ್ ಮಿಲ್ಕ್ ಜ್ಯೂಸ್ಗಳಾಗಿರ್ಬೋದು, ಸೂಪ್ಗಳಾಗಿರ್ಬೋದು, ಗಂಜಿಗಳಾಗಿರ್ಬೋದು, ಈ ಥರದನ್ನ ನೀವು ರಿಪ್ಲೇಸ್ ಕೂಡ ಮಾಡ್ಕೊಳ್ಬೋದು. ಸೊ ಈಗ ಡೇ 1 ಆಗಿರೋದ್ರಿಂದ ನಿಮಗೂ ಮಾಲ್ಟ್ ಪೌಡ್ರ್ ಆಗಿರಲಿ ಈ ಥರದ್ದೆಲ್ಲ ಇರೋದಿಲ್ಲ. ಸೊ ಚಪಾತಿ ಹಿಟ್ಟು ಕಾಮನ್ನಾಗಿ ಎಲ್ಲರ ಮನೆಯಲ್ಲಿರುತ್ತೆ, ಹಾಗಾಗಿ ನಾನು ಈ ಮೀಲ್ನೇ ತೋರಿಸ್ತಾ ಇದ್ದೀನಿ. ನೀವು ಈ ಮೀಲ್ ಬೇಡ ಅಂದರೆ ರಾಗಿ ಮುದ್ದೆ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ರಾಗಿ ಮುದ್ದೆ ಕೂಡ ತಗೊಳ್ಬೋದು. ಇಲ್ಲ ಲಿಕ್ವಿಡ್ ಜ್ಯೂಸ್ಗಳು ತಗೊಂಡು ಒಂದು ಬಾಯ್ಲ್ ಎಗ್ಗು ಅಥವಾ ಆಮ್ಲೆಟ್ ಕೂಡ ನೀವು ತಗೊಳ್ಬೋದು. ಬಟ್ ಡೇ 1ಅಲ್ಲಿ ಎಲ್ಲರ ಮನೆಯಲ್ಲೂ ಇದು ಫೆಸಿಲಿಟಿ ಇದ್ದೇ ಇರುತ್ತೆ, ಗೋಧಿ ಹಿಟ್ಟು. ಸೊ ಇದನ್ನು ಫಾಲೋ ಮಾಡಿ ಡೇ 1ಗೆ. ನೆಕ್ಸ್ಟ್ ಡೇಗೆ ಹೇಗೆಲ್ಲ ತಗೋಬೋದು ಫುಡ್ಗಳಂತ ಡೇ ಬೈ ಡೇ ತೋರಿಸ್ತಾ ಹೋಗ್ತೀನಿ. ನನ್ನ ರಾತ್ರಿ ಊಟ ಈ ಥರ ಆಗಿತ್ತು. ಡೈಜೆಷನ್ ಆಗಲ್ಲ ಅನ್ನೋರು 2 ಚಪಾತಿ ಜಾಗದಲ್ಲಿ 1 ಚಪಾತಿ ತಗೊಳ್ಳಿ ಸಾಕು. ಸೊ ಅದಾದ ಮೇಲೆ ನಾವು ಚೆನ್ನಾಗಿ ವಾಕ್ ಮಾಡ್ತೀವಿ ಅಥವಾ ಕೆಲಸ ಮಾಡ್ತೀವಿ ಅನ್ನೋರು 2 ಚಪಾತಿನ, ಮೀಡಿಯಮ್ ಚಪಾತಿ, ತುಂಬ ದೊಡ್ಡದು ತೊಗೊಳ್ಬಾರ್ದು, ಮೀಡಿಯಮ್ ಚಪಾತಿ 2 ತೊಗೊಳ್ಬೇಕು. ಸೊ ಈಗ ನನ್ನ ಒಂದು ಊಟನ ಮುಗಿಸ್ಕೊತಾ ಇದ್ದೀನಿ. ಊಟನ ನಾನು 8 ಗಂಟೆ ಒಳಗಡೆ ಮುಗಿಸ್ಕೊಂಡ್ಬಿಡ್ತೀನಿ, ಅಂದರೆ 7 ಗಂಟೆಗೆ ಊಟ ಆಯಿತು. ಸೊ ನಿಮ್ಗೆ ಯಾವ ಕಂಫರ್ಟಬಲ್ ಟೈಮ್ ಇರುತ್ತೋ ಆ ಟೈಮಲ್ಲಿ ನೀವು ಊಟನ ಮುಗಿಸ್ಕೊಳ್ಬೋದು. ಅದಾದ ನಂತರ 45 ಮಿನಿಟ್ಸ್ ನೀವು ಹೊರಗಡೆ ಆದರೂ ಹೋಗಿ ಎಕ್ಸಸೈಸ್ ಮಾಡಿ, ಇಲ್ಲಾಂದರೆ ಮನೇಲಾದರೂ ಈ ಥರ ಮನೆ ಮುಂದೋ ಅಥವಾ ಟೆರೆಸ್ ಮೇಲೋ ಒಟ್ಟಿನಲ್ಲಿ 45 ನಿಮಿಷ ಫಾಸ್ಟಾಗಿ ನೀವು ವಾಕ್ ಮಾಡೋದನ್ನ ಕಲಿಬೇಕು. ಸೊ ಹೊರಗಡೆ ಹೋದರೆ ಆರಾಮಾಗಿ ವಿಶಾಲವಾಗಿ ನೀವು ವಾಕ್ ಮಾಡ್ಬೋದು. ಇವತ್ತು ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ ನಾನು ಮನೆ ಹತ್ರನೇ ವಾಕ್ ಮಾಡಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ 30 ಮಿನಿಟ್ಸ್ ಎಕ್ಸಸೈಸ್, ಸಂಜೆ ಮಲಗು ಅಥವಾ ಊಟ ಆದಮೇಲೆ 45 ನಿಮಿಷ ವಾಕಿಂಗ್. ಇದು ಕಂಪಲ್ಸರಿ ನೀವು ಅಳವಡಿಸ್ಕೊಳ್ಬೇಕು, ಇಲ್ಲಾಂದರೆ ಫಾಸ್ಟಾಗಿ ವೇಟು ರೆಡ್ಯೂಸ್ ಆಗಲ್ಲ ನಿಮಗೆ. ಸೊ ಇದು ನೀವು ತಿಂದಿರುವಂಥ ಆಹಾರವನ್ನು ಕೂಡ ಡೈಜೆಷನ್ ಮಾಡುತ್ತೆ. ಹಾಗಾಗಿ ಬೇಗ ನೀವು ವಾಕ್ ಕೂಡ ಮಾಡ್ಕೋಬೇಕು. ಊಟ ಆದ ತಕ್ಷಣ ಒಂದು 40 ನಿಮಿಷ ಆದರೂ ವಾಕ್ ಮಾಡ್ಕೊಳ್ಳಿ. ಅದಾದ ನಂತರ ಮಲಗಬೇಕಾದ್ರೆ 1 ಲೋಟ ಬಿಸಿನೀರಿಗೆ 1 ಟೇಬಲ್ ಸ್ಪೂನಷ್ಟು ವೆಯ್ಟ್ ಲಾಸ್ ಪೌಡರ್, ಬೆಳಗಿನ ಡಿಟಾಕ್ಸ್ ವಾಟರು ಮತ್ತು ಈ ರಾತ್ರಿ ವೆಯ್ಟ್ ಲಾಸ್ ಪೌಡರು 21 ದಿನ ನಾನು ಒಂದೇ ರೀತಿ ಫಾಲೋ ಮಾಡ್ತೀನಿ. ನೀವು ಕೂಡ ಒಂದೇ ರೀತಿ ಫಾಲೋ ಮಾಡಿ. ವೆಯ್ಟ್ ಲಾಸ್ ಡ್ರಿಂಕ್ ಪೌಡ್ರ್ ಮಾಡೋದು ಹೇಗೆ ಅಂತ ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ. ಈ ವಿಡಿಯೋದಲ್ಲಿ ಹಾಕಿದರೆ ಕೆಲವರು ಪೂರ್ತಿ ವಿಡಿಯೋ ನೋಡ್ತೀರಾ, ಕೆಲವರು ನೋಡೋದಿಲ್ಲ. ಹಾಗಾಗಿ ಸಪ್ರೇಟಾಗಿ ಹಾಕಿದರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಯಾವ ಥರ ಮಾಡೋದು ಅಂತ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ತುಂಬಾ ಬೇಗ ನಿಮಗೆ ವೆಯ್ಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಡೆಫಿನೆಟಾಗಿ ನೀವು ಈ ವೆಯ್ಟ್ ಲಾಸ್ ಪೌಡ್ರನ್ನ ಮನೇಲಿ ಮಾಡ್ಕೊಳ್ಳಿ, ತಪ್ಪದೇ ಮಾಡ್ಕೊಳ್ಳಿ. ಬೇಗ ನೋಡಿ ನೀವೇ ರಿಸಲ್ಟ್ ಗೊತ್ತಾಗುತ್ತೆ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕು. ಎಂಡ್ ಆಫ್ ದ ಡೇ ನಾನು ಈ ಡ್ರಿಂಕ್ನ 21 ದಿನ ತಗೊಂಡು
ಮಲ್ಕೊಳ್ತೀನಿ. ಸೊ ವೆಯ್ಟ್ ಲಾಸ್ ಡ್ರಿಂಕ್ ತಗೊಂಡ್ರೆ ನಾವು ತಿಂದಿರುವಂಥ ಆಹಾರ ಇಡೀ ದಿನದ ಆಹಾರ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ತುಂಬಾ ಬೇಗ ಡೈಜೆಸ್ಟ್ ಆಗುತ್ತೆ ಫುಡ್ಡು. ಸೊ ಅದಕ್ಕೋಸ್ಕರ ಈ ವೆಯ್ಟ್ ಲಾಸ್ ಡ್ರಿಂಕ್ನ ತಪ್ಪದೆ ನೀವು ತಗೊಳ್ಳಿ. ಬೆಳಗಿನ ಡಿಟಾಕ್ಸು ಸೇಮ್ ಇರಲಿ, ರಾತ್ರಿ ಮಲಗಬೇಕಾದ್ರೆ ಇದೊಂದು ವೆಯ್ಟ್ ಲಾಸ್ ಡ್ರಿಂಕ್ನ 21 ದಿನ ಫಾಲೋ ಮಾಡಿ. ದಿನ ಒಂದೊಂದು ಮಾಡ್ಕೊಳ್ಳೋಕೆ ಕಷ್ಟ ಅನ್ನೋರಿಗೆ ಇದು ಇರುತ್ತೆ. ಬ್ರೇಕ್ಫಾಸ್ಟ್ಗೆ ಓಟ್ಸೇ ತಿನ್ನಬೇಕಾ ಅಂತ ನಿಮಗೆ ಡೌಟ್ಸ್ ಇರ್ಬೋದು. ಬರೀ ಓಟ್ಸೇ ತಿನ್ನಬೇಕಂತೇನಿಲ್ಲ. ಬ್ರೇಕ್ಫಾಸ್ಟ್ ನಿಮ್ಮ ಮನೇಲಿ ಏನು ಮಾಡಿರ್ತೀರೋ ಆ ಬ್ರೇಕ್ಫಾಸ್ಟ್ನ ನೀವು ತಿನ್ಬೋದು. ಆದರೆ ಕ್ವಾಂಟಿಟಿ ಚಿಕ್ಕದಾಗಿರುವಂಥ ಒಂದು ಬೌಲ್ನ ಇಟ್ಕೊಳ್ಳಿ. ಆ ಮೆಜರ್ಮೆಂಟಲ್ಲಿ ನೀವು ಕ್ವಾಂಟಿಟಿನ ಬ್ರೇಕ್ಫಾಸ್ಟ್ ತಗೊಳ್ಬೇಕು. ಉಪ್ಪಿಟ್ಟು, ಅವಲಕ್ಕಿ ಏನು ಬೇಕಾದರೂ ಬ್ರೇಕ್ಫಾಸ್ಟ್ ಆಗಿರ್ಬೋದು. ಕ್ವಾಂಟಿಟಿ ಕಮ್ಮಿ ಇರಬೇಕು. ಅದ್ರ ಜೊತೆಗೆ ನೀವು ಹೆಚ್ಚಾಗಿ ತರಕಾರಿ, ಲೋ ಕ್ಯಾಲರಿ ಇರುವಂಥ ತರಕಾರಿ, ಫ್ರೂಟು, ಪ್ರೋಟೀನ್ ಬರೋವಂಥದ್ದು, ಪನೀರು ಕೂಡ 20 ಗ್ರಾಮು, ಜಾಸ್ತಿ ತಗೋಬಾರ್ದು. ಇಲ್ಲ ಬಾಯ್ಲ್ ಎಗ್ಗೋ ಇಲ್ಲ ಒಂದು ಆಮ್ಲೆಟ್ನ ನೀವು ತಗೊಳ್ಬೋದು. ಸೊ ಮತ್ತೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಬರೀರಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.